ಭಾಳ ಜನ ಏನ್ ಅನ್ಕೊಂಡಿರ್ತೀರ ಅಂದ್ರೆ ಯೂಟ್ಯೂಬ್ ಒಳಗ ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ದೊಡ್ಡ ಕ್ಯಾಮ್ರಾ ಬೇಕು ಅಂತ. ನೀವು ಬಿಗಿನರ್ ಆಗಿ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ನೀವು ಮೊಬೈಲ್ನಾಗ ಈ ತರದ ವಿಡಿಯೋಸ್ ನ ಕ್ರಿಯೇಟ್ ಮಾಡಬಹುದು. ಅಂಡ್ ನಾನು ಕೂಡ ಈ ವಿಡಿಯೋನ ಮೊಬೈಲ್ನಾಗ ಶೂಟ್ ಮಾಡತ್ತೀನಿ. ನೀವು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ರೆ ನಾನು ಸ್ಟಾರ್ಟಿಂಗ್ ಒಳಗೆ ಕ್ಯಾಮ್ರಾ ಪರ್ಚೇಸ್ ಮಾಡಕ ಸಜೆಸ್ಟ್ ಮಾಡಂಗಿಲ್ಲ. ನಿಮ್ ಜರ್ನಿನ ನಾನು ಮೊಬೈಲ್ ಇಂದಾನ ಸ್ಟಾರ್ಟ್ ಮಾಡ್ರಿ ಅಂತ ಆಲ್ರೆಡಿ ನಾನು ಬಹಳ ವಿಡಿಯೋಸ್ ಒಳಗೆ ಹೇಳೀನಿ. ಬಟ್ ಮೊಬೈಲ್ ಒಳಗೆ ಯಾವ ತರ ಈ ಲೆವೆಲ್ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ದಿಲ್ಲ. ಸೊ ಈ ವಿಡಿಯೋ ಒಳಗೆ ನಾನು ಪ್ರಾಪರ್ ಆಗಿ ಒಂದು ಮೊಬೈಲ್ ಒಳಗೆ ಈ ತರ ಹೈ ಕ್ವಾಲಿಟಿ ಒಳಗೆ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಹೆಂಗ ಅಂತ ಹೇಳ್ತೀನಿ. ಅಂಡ್ ವಿಡಿಯೋ ಶೂಟ್ ಮಾಡಿದ್ಮೇಲೆ ಅದನ್ನ ಎಡಿಟ್ ಮಾಡೋದು ಯಾವ ತರ ಅಂತಾನು ಹೇಳ್ತೀನಿ. ಇನ್ನೊಂದು ಹೇಳ್ಬಿಡ್ತೀನಿ, ನೀವು ಯಾವ್ದಾರ ಮೊಬೈಲ್ ತಗೋರಿ, ನೋ ಮ್ಯಾಟರ್. ಅಂಡ್ ನಾನು ಮತ್ತೆ ಐಫೋನ್ ನಾಗ ಶೂಟ್ ಮಾಡಿನಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾನು ಕೂಡ ಒಂದು ಸ್ಯಾಮ್ಸಂಗ್ S23 FE ಅಂತ ಆ ಮೊಬೈಲ್ ಒಳಗೆ ಶೂಟ್ ಮಾಡತ್ತೀನಿ. ಇಲ್ಲೊಂದು ಲೈಟ್ ಐತಲ್ಲ, ಇದನ್ನ ಆಫ್ ಮಾಡ್ತೀನಿ. ಇದನ್ನ ಆಫ್ ಮಾಡಿದ್ರೆ ಯಾವ ತರ ಬರ್ತೈತಿ ಅಂತ ನೋಡ್ರಿ. ಸೊ ಈಗ ನಾನು ಆಫ್ ಮಾಡಿದೆ, ಇವಾಗ ಯಾವ ಲೈಟ್ ಇಲ್ಲ. ಈಗ ನಾನು ರೂಮ್ ಲೈಟ್ ಆನ್ ಮಾಡ್ತೀನಿ. ರೂಮ್ ಲೈಟ್ಗೆ ಯಾವ ತರ ಬರ್ತಿದೆ ಅಂತ ನೋಡ್ರಿ. ಇವಾಗೇ ನೀವು ನೋಡಾತಿರಲ್ಲ, ಇದು ರೂಮ್ ಲೈಟ್. ಈಗ ಅಲ್ಲೇ ಕ್ಯಾಮ್ರಾ ಕೂಡ ಇಟ್ಟನಿ. ಆ ಕ್ಯಾಮ್ರಾ ಒಳಗೂ ನಾನು ಯಾವ ತರ ಬರತ್ತೀನಿ ಅಂತ ನೋಡ್ಬೋದು. ನೀವು ನೋಡ್ರಿ ಕ್ಯಾಮ್ರಾ ಒಳಗೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತ. ಇದೊಂದು ಲೈಟ್ ಇಲ್ದಕ್ಕೆ ರೂಮ್ ಲೈಟ್ಗೆ ಯಾವ ತರ ಈ ವಿಡಿಯೋಸ್ ಬರ್ತಾವಂತ. ಈಗ ರೂಮ್ ಲೈಟ್ ಆಫ್ ಮಾಡ್ಬಿಡ್ತೀನಿ. ಸೊ ನೋಡಿದ್ರಲ್ಲ, ಕ್ಯಾಮ್ರಾ ಯಾವ್ದಾರ ಇರ್ಲಿ ಅದ್ರೊಳಗೆ ಒಳ್ಳೆ ಕ್ವಾಲಿಟಿ ಒಳಗೆ ವಿಡಿಯೋಸ್ ರೆಕಾರ್ಡ್ ಆಗ್ಬೇಕಂದ್ರೆ ಲೈಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಬರೇ ಇದು ಯೂಟ್ಯೂಬ್ ಶೂಟ್ಗೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈಗ ನೀವು ಮೂವೀಸ್ ಒಳಗೆಲ್ಲ ನೋಡ್ರಿ, ಆ ಮೂವೀಸ್ ಒಳಗೆ ಎಷ್ಟು ದೊಡ್ಡ ಕ್ಯಾಮ್ರಾ ಇರ್ತಾವ, ಸ್ಟಿಲ್ ಅವರು ಕೂಡ ಲೈಟ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಲೈಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅವರು ಬಹಳ ರೇರ್ ಕೇಸ್ ಇರ್ತೈತಿ ಲೈಟ್ ಯೂಸ್ ಮಾಡ್ಲಂಗ ಶೂಟ್ ಮಾಡೋದು. ಈಗ ನಾನು ಬಹಳಷ್ಟು ದುಡ್ಡು ಖರ್ಚು ಮಾಡಿ ಲೈಟ್ ತಗೋರಿ ಅಂತ ಎಲ್ಲ ಹೇಳತ್ತಿಲ್ಲ. ನಿಮ್ಮ ಹತ್ರ ಏನಾರ ಜಾಸ್ತಿ ರೊಕ್ಕಿಲ್ಲ ಅಂದ್ರೆ ಜುಗಾಡ್ ಮಾಡ್ರಿ. ಯಾವ ತರ ಯೂಟ್ಯೂಬ್ ಒಳಗೆ ಹೋಗಿ ಸಾಫ್ಟ್ ಬಾಕ್ಸ್ DIY ಅಂತ ಸರ್ಚ್ ಮಾಡಿದ್ರೆ ಬಜೆಟ್ ಒಳಗೆ ಯಾವ ತರ ಸಾಫ್ಟ್ ಬಾಕ್ಸ್ ನ ಕ್ರಿಯೇಟ್ ಮಾಡೋದಂತ ಅವರು ಹೇಳ್ಯಾರ. ಅದನ್ನ ನೋಡ್ಕೊಂಡು ನೀವು ಕೂಡ ಒಂದು ಒಳ್ಳೆ ಸಾಫ್ಟ್ ಬಾಕ್ಸ್ ನ ಕ್ರಿಯೇಟ್ ಮಾಡಬಹುದು. ಅಕಸ್ಮಾತ್ ನಿಮ್ಮ ಹತ್ರ ಒಂದು ಆವರೇಜ್ ಅಮೌಂಟ್ ಇತ್ತ ಅಂದ್ರೆ ಇಂತದ್ದು ಸಾಫ್ಟ್ ಬಾಕ್ಸ್ ನ ಪರ್ಚೇಸ್ ಮಾಡಬಹುದು. ಇದ್ರ ಬೆಲೆ ಬರೀ ₹1,099. 1,099 ರೂಪಾಯಿ. ಇದಕ್ಕ ಒಂದು ಲೈಟ್ ಬೇಕು ಅಂದ್ರೆ ಆ ಸಾಫ್ಟ್ ಬಾಕ್ಸ್ ಒಳಗೆ ಹಾಕಕ 150 ವ್ಯಾಟ್ ಇಂದು ಡಿಜಿಟೆಕ್ ಲೈಟ್ ತಗೋಬಹುದು. ಇದ್ರ ಪ್ರೈಸ್ ಅರೌಂಡ್ ಒಂದು 6,000 ಐತಿ. ಇವಾಗ ನಾನು ಕೂಡ ಇದೇ ಲೈಟ್ ಯೂಸ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು, ಇದೇ ಲೈಟ್ ಅದು ಬರೀ 6,000 ರೂಪಾಯಿ ಇದಕ್ಕೆ. ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಯಾವ ಪ್ರಾಡಕ್ಟ್ ಸ್ಪಾನ್ಸರ್ ಅಲ್ಲ, ಇದು ನಾನು ಆಲ್ರೆಡಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು. ಇದು ಬಜೆಟ್ ಒಳಗೆ ಐತಿ ಅಂತ ಹೇಳತಾನ ಅಷ್ಟೇ. ಈ ಲೈಟ್ಸ್ ನೆಲ್ಲ ಇಡಕ ಒಂದು ಲೈಟ್ ಸ್ಟ್ಯಾಂಡ್ ಬೇಕು. ಇದ್ರ ಪ್ರೈಸ್ 800 ರೂಪಾಯಿ ಐತಿ. ಟೋಟಲ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 7,900 ರೂಪಾಯಿ ಬರ್ತೈತಿ. ಇದ್ರಾಗ ನೀವು ಸ್ವಲ್ಪ ದುಡ್ಡು ಉಳಿಸ್ಬೇಕಂದ್ರೆ ಇಲ್ಲೊಂದು ಟ್ರಿಕ್ ಐತಿ. 6,000 ರೂಪಾಯಿ ಡಿಜಿಟೆಕ್ ಲೈಟ್ ಐತಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ಅದ್ರ ಬದ್ಲಿ ನೀವು ಒಂದು 50 ಇಲ್ಲ 60 ವ್ಯಾಟ್ ಇಂದು ಬಲ್ಬ್ ತಗೋರಿ. ಅದ್ರ ಪ್ರೈಸ್ ಅರೌಂಡ್ 500 ರುಪೀಸ್. ಅದಕ್ಕೆ ಈ ತರದೊಂದು ಟ್ರೈಪಾಡ್ ಬಲ್ಬ್ ಹೋಲ್ಡರ್ ಬರುತ್ತೆ. ಇದ್ರ ಪ್ರೈಸ್ ಅರೌಂಡ್ 400 ರೂಪಾಯಿ. ಇವಾಗ ಇದೆಲ್ಲ ಟೋಟಲ್ ಮಾಡಿದ್ರೆ 2,800 ರೂಪಾಯಿ ಆಗುತ್ತೆ. ನೀವು ಈ ತರ ಜುಗಾಡ್ ಮಾಡಬಹುದು. ಅಂಡ್ ಈ ಎಲ್ಲಾ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾರ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು. ಅಕಸ್ಮಾತ್ ನಿಮ್ಮ ಹತ್ರ ಲೈಟ್ ಪರ್ಚೇಸ್ ಮಾಡಕ್ ದುಡ್ಡೇ ಇಲ್ಲ ಅಂದ್ರೆ ಡೋಂಟ್ ವರಿ, ನೀವು ಔಟ್ ಸೈಡ್ ಹೋಗಿ ಶೂಟ್ ಮಾಡಬಹುದು. ಇಲ್ಲ ಅಂದ್ರೆ ಮನಿ ಮೇಲೆ ನಿಂತ್ಕೊಂಡು ಶೂಟ್ ಮಾಡಬಹುದು. ಒಂದಾನೊಂದು ಕಾಲದಾಗ ನಾನು ಮನಿ ಮೇಲೆ ನಿಂತ್ಕೊಂಡೆ ಶೂಟ್ ಮಾಡ್ತಿದ್ದೆ. ಅಂಡ್ ನೀವು ಈ ಸಾಫ್ಟ್ ಬಾಕ್ಸ್ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಆ ಸಾಫ್ಟ್ ಬಾಕ್ಸ್ ನ ನೀವು ಸ್ಟ್ರೈಟ್ ನೀವು ಫೇಸ್ ಮುಂದೆ ಇಡಕ್ ಹೋಗಬಾರ್ದು. ಸ್ವಲ್ಪ ಈ ಆಂಗಲ್ ಒಳಗೆ ಇಡಬೇಕು. ಈ ಕ್ಯಾಮ್ರಾದಾಗ ಶೋ ಆಗುತ್ತಲ್ಲ, ಇಲ್ಲೇ ನೋಡ್ರಿ, ನಾನು ಇಲ್ಲಿ ಇಟ್ಟನ್ ಲೈಟ್ ನ ಎಕ್ಸಾಕ್ಟ್ ನನ್ನ ಫೇಸ್ ಮುಂದೆ ಇಟ್ರೆ ಅದಷ್ಟು ಚಂದ ಕಾಣಂಗಿಲ್ಲ. ಸೊ ನೀವು ಸ್ವಲ್ಪ ನಿಮ್ಮ ಫೇಸ್ ಸ್ಟ್ರೇಟು ಒಂದು 90, 80, 20 ಡಿಗ್ರಿ ಒಳಗೆ ಏನು ಬೇಡ, ಸ್ವಲ್ಪ ಈ ಪೋರ್ಷನ್ ಒಳಗೆ ಈ ಕಡೆ ಇಟ್ರೆ ಸಾಕು. ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ರಿ, ಸ್ವಲ್ಪ ಈ ಕಡೆ ಇಟ್ಟು ನೋಡ್ರಿ ಲೈಟು, ಆಮೇಲೆ ಚಂದ ಕಾಣೋದತ್ತೆಲ್ಲ ನೋಡ್ರಿ. ಅಕಸ್ಮಾತ್ ಚಂದ ಕಾಣ್ತಂದ್ರೆ ಅಲ್ಲೇ ಇಟ್ಟು ವಿಡಿಯೋ ಮಾಡ್ರಿ. ಚಂದ ಕಂಡಿಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಸರಿಸ್ ನೋಡ್ಬೇಕು. ನಾನೇನ ಡಿಗ್ರಿ ಒಳಗೆ ಹೇಳೇನ್ ತಡಿ ಅಂತ ಹೇಳಿ ನೀವು ಅದರ್ ಡಿಗ್ರಿ ಒಳಗೆಲ್ಲ ಇಡೋ ಅವಶ್ಯಕತೆ ಇಲ್ಲ. ಈಗ ಲೈಟಿನ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಯ್ತು. ಈಗ ನೆಕ್ಸ್ಟ್ ಕ್ಯಾಮ್ರಾ ಒಳಗೆ ಸೆಟ್ಟಿಂಗ್ ಮಾಡ್ಬೇಕು. ನಾವು ಡೈರೆಕ್ಟ್ ಆಗಿ ವಿಡಿಯೋಸ್ ನ ರೆಕಾರ್ಡಿಂಗ್ ಮಾಡಬಾರ್ದು. ಕ್ಯಾಮ್ರಾ ಒಳಗೆ ಸೆಟ್ಟಿಂಗ್ಸ್ ಇರ್ತಾವು, ಅವನ್ನೆಲ್ಲ ನಾವು ಹೆಚ್ಚು ಕಮ್ಮಿ ಮಾಡಿ ಸೆಟ್ಟಿಂಗ್ ಮಾಡಬೇಕು. ಈಗ ಸೆಟ್ಟಿಂಗ್ ಮಾಡಕ ನಾನು ಒಂದು ಆ್ಯಪ್ ಹೇಳ್ತೀನಿ. ಅಂಡ್ ಈ ಆ್ಯಪ್ ಸ್ಪಾನ್ಸರ್ ಅಲ್ಲ, ನಾನು ಈಗ ಹೇಳತ್ತೀನಿ. ಇದು ನಾನು ಆಲ್ರೆಡಿ ಆ್ಯಪ್ ಯೂಸ್ ಮಾಡತ್ತೀನಿ. ಅಂಡ್ ಇವಾಗ ಶೂಟ್ ಮಾಡಕ್ ಕೂಡ ಅದೇ ಆ್ಯಪ್ ಯೂಸ್ ಮಾಡತ್ತೀನಿ. ಸೊ ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕ್ಯಾಮ್ರಾ ಒಳಗೆ ಬರೋ ಮ್ಯಾನುವಲ್ ಸೆಟ್ಟಿಂಗು ಆಲ್ಮೋಸ್ಟ್ ಸೇಮ್ ಇರ್ತೈತಿ. ಅಂಡ್ ಆ್ಯಪ್ ಹೆಸರು ಪ್ಲೇ ಸ್ಟೋರ್ ಒಳಗೆ ಹೋಗಿ ಬ್ಲಾಕ್ ಮ್ಯಾಜಿಕ್ ಅಂತ ಸರ್ಚ್ ಮಾಡಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇದ್ರಾಗ ಒಂದು ಸೆಟ್ಟಿಂಗ್ ಹೇಳ್ತಾನೆ ನೋಡ್ರಿ. ಇಲ್ಲೇ ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಬಿಟ್ ರೇಟ್ ಐತಲ್ಲ, ಇದನ್ನ ಮ್ಯಾಕ್ಸ್ ಇಡ್ರಿ. ನೆಕ್ಸ್ಟ್ ರೆಸೊಲ್ಯೂಷನ್ 4K ಅವೈಲೇಬಲ್ ಇತ್ತಂದ್ರೆ 4K ಸೆಟ್ ಮಾಡ್ರಿ. ಇಲ್ಲಿ ಹಂಗೆ ಕೆಳಗೆ ಬಂದ್ರೆ ಎನೇಬಲ್ ವರ್ಟಿಕಲ್ ವಿಡಿಯೋ ಅಂತ ಇರ್ತೈತಿ, ಇದನ್ನ ಆನ್ ಮಾಡ್ರಿ. ಅದನ್ನ ಬಿಟ್ಟು ಮತ್ತೆ ಯಾವ ಸೆಟ್ಟಿಂಗು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಆಸ್ ಇಟ್ ಇಸ್ ಡಿಫಾಲ್ಟ್ ಹೆಂಗೈತೆ ಹಂಗ ಬಿಡ್ರಿ. ಇಲ್ಲಿ ನಿಮಗೆ ಫುಲ್ ಮ್ಯಾನುವಲ್ ಆಗಿ ಆಕ್ಸೆಸ್ ಸಿಗ್ತೈತಿ. ಶಟರ್ ಸ್ಪೀಡ್ ಆಗಿರ್ಬೋದು, ISO ಆಗಿರ್ಬೋದು ಎಲ್ಲಾನು. ಈಗ ಶಟರ್ ಸ್ಪೀಡ್ ಯಾವ ತರ ಇಡ್ತೀರ ಅಂದ್ರೆ ನಿಮ್ ವಿಡಿಯೋ ಒಳಗೆ ಫ್ರೇಮ್ ರೇಟ್ 30 FPS ಇಟ್ರೆ ಶಟರ್ ಸ್ಪೀಡ್ ಅದ್ರ ಡಬಲ್ ಇರ್ಬೇಕು. ಅಂದ್ರೆ 30 ಅಂದ್ರೆ 30 ಡಬಲ್ 60. ಸೊ ನೀವು 60 ಇಡ್ರಿ. ಈಗ 60 ಇಟ್ಟಾಗ ಸ್ವಲ್ಪ ಫ್ಲಿಕರಿಂಗ್ ಪ್ರಾಬ್ಲಮ್ ಆಗತಿ. ಫ್ಲಿಕರಿಂಗ್ ಪ್ರಾಬ್ಲಮ್ ಬಂತಂದ್ರೆ 60 ಇಂದ 50 ಇಡ್ರಿ.
ಹುಷಪ್ಪ ಅದ ನೀವೇನಾರ 60 FPS ಯೂಸ್ ಮಾಡತ್ತಿ ಅಂದ್ರೆ 120 ಶಟರ್ ಸ್ಪೀಡ್ ಇಡ್ರಿ. 60 FPS ಯಾವಾಗ ಯೂಸ್ ಮಾಡ್ತೀರ ಅಂದ್ರೆ ನೀವು ಯಾವ್ದಾರ ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡಿದಾಗ ಆ ವಿಡಿಯೋನ ಆಮೇಲೆ ನೀವು ಸ್ಲೋ ಮೋಷನ್ ಮಾಡ್ಬೇಕನ್ನೋ ಹಾಗಿದ್ರೆ ಅಷ್ಟೇ 60 FPS ಇಡ್ರಿ. ಇಲ್ಲ ಅಂದ್ರೆ ಯೂಟ್ಯೂಬ್ಗೆ ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತೀರಿ ಅಂದ್ರೆ 30 FPS ಸಾಕು. ಅದು ಬಿಟ್ಟು iOS ಐತಿ, iOS ನ ಆದಷ್ಟು ಎಷ್ಟು ಕಡಿಮೆ ಇಡ್ತೀರಿ ನಾಯ್ಸ್ ಕೂಡ ಅಷ್ಟು ಕಡಿಮೆ ಬರುತ್ತೆ. ನಾಯ್ಸ್ ಅಂದ್ರೆ ಗ್ರೇನ್ಸ್ ಅಥವಾ ನಾಯ್ಸ್ ಕಡಿಮೆ ಬರ್ಬೇಕಂದ್ರೆ ನೀವು iOS ನ ಒಂದು 500 ಒಳಗೆ ಇಡ್ರಿ. ಅದು ನಿಮ್ಮ ಲೈಟ್ ಯಾವ ತರ ಐತಿ ಅದನ್ನ ನೋಡ್ಕೊಂಡು ನೀವು iOS ಸೆಟ್ ಮಾಡ್ರಿ. ಬಟ್ 500 ಮೇಲೆ ಹೋಗಕೋಬೇಡ್ರಿ. 500 ಅಂತಲ್ಲ 400 ಮೇಲೆ ಹೋಗಕೋಬೇಡ್ರಿ. 400 ಒಳಗೆ ಇರ್ರಿ. ಅಂಡ್ ಇಲ್ಲಿ ಟೆಂಪರೇಚರ್ ಇರುತ್ತೆ. ಇಲ್ಲಿ ಡಿಫಾಲ್ಟ್ ನೀವು 4500 ಕೆಲ್ವಿನ್ ಇಡ್ಬೋದು, ಇಲ್ಲ ಅಂದ್ರೆ 4600 ಕೆಲ್ವಿನ್ ಇಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾರ ವಾರ್ಮ್ ಟೋನ್ ಬೇಕಂದ್ರೆ ಇದನ್ನ ಇನ್ಕ್ರೀಸ್ ಮಾಡ್ರಿ, ಇಲ್ಲ ನನಗೆ ಕೋಲ್ಡ್ ಟೋನ್ ಬೇಕಂದ್ರೆ ಇದನ್ನ ಡಿಕ್ರೀಸ್ ಮಾಡ್ರಿ. ಇದು ಎಲ್ಲ ನೀವು ಪರ್ಸನಲ್ ಆಗಿ ನಿಮ್ಗೆ ಯಾವ ತರ ಬೇಕೋ ಅದನ್ನ ಮ್ಯಾನುವಲಿ ಸೆಟ್ಟಿಂಗ್ ಮಾಡ್ಕೊಳ್ರಿ. ಇದು ಬಿಟ್ಟು ಇಲ್ಲಿ ಟಿಂಟ್ ಅನ್ನೋ ಒಂದು ಆಪ್ಷನ್ ಐತಿ, ಇದನ್ನ ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ರಿ. ಇದೇನಾರು ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಆಟೋ ಮೋಡ್ ಇಡ್ರಿ. ಇದ್ರೊಳಗು ನೀವು ಇಫೆಕ್ಟ್ ನ ಬೇರೆ ಟೋನ್ ಒಳಗೆ ಚೇಂಜ್ ಮಾಡ್ಬೋದು. ಸೊ ಇದು ನಿಮ್ಮ ಮೊಬೈಲ್ ಒಳಗೆ ಮಾಡ್ಬೇಕಾಗಿರೋ ಸೆಟ್ಟಿಂಗು. ಇದೆಲ್ಲ ಸೆಟ್ಟಿಂಗ್ ನ ನೀವು ನಿಮ್ ರೂಮ್ ಒಳಗೆ ಲೈಟ್ ಯಾವ ತರ ಐತಿ ಅದ್ರ ಮೇಲೆ ಡಿಪೆಂಡ್ ಆಕತಿ. ಸೊ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ರಿ. ನೀವು ಎಲ್ಲಾನು ಒಂದಪಟ್ಟಿ ಕಲಿಯಕ್ ಆಗಂಗಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಎಲ್ಲಾನು ಗೊತ್ತಾಕತಿ. ಇನ್ನೊಂದು ಇಲ್ಲಿ ನನ್ನ ಶರ್ಟ್ ಮೇಲೆ ಒಂದು ಲೈಟ್ ಇಫೆಕ್ಟ್ ಬೀಳತೈತಿ ಅಂಡ್ ಬ್ಯಾಕ್ ಗ್ರೌಂಡ್ ಒಂದು ರೆಡ್ ಲೈಟ್ ಇಫೆಕ್ಟ್ ಬರತೈತಿ. ಇದು ಆಪ್ಷನಲ್ ಐತಿ. ನೀವು ಬೇಕಂದ್ರೆ ಮೀಶೋ ಒಳಗೆ ಈ ತರದ್ದು ಲೈಟ್ ಸ್ಟ್ರಿಪ್ಸ್ ಬರ್ತಾವು. ಇದನ್ನ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಇದ್ರ ಪ್ರೈಸ್ ಬಹಳ ಕಡಿಮೆ ಐತಿ, ನೀವು ನೋಡ್ಬೋದು. ನಾನು ಇಷ್ಟು ದಿನ ಯೂಸ್ ಮಾಡಿದೆ, ಇವಾಗ ಬೇರೆ ಯೂಸ್ ಮಾಡತ್ತೀನಿ. ಇದು ಆಲ್ಮೋಸ್ಟ್ ನನಗೆ ಈ ತರದ ಲೈಟ್ ಸ್ಟ್ರಿಪ್ಸ್ ಒಂದ್ ವರ್ಷ ಹತ್ತತ್ರ ಬಂತು. ಬಟ್ ಡಮ್ ಅಂದ್ಬಿಡ್ತದ. ಪುಣ್ಯಕ್ಕೆ ನನಗೆ ಶಾಕ್ ಹೊಡಿಲಿಲ್ಲ. ಬಟ್ ಇದು ಸ್ವಲ್ಪ ರಿಸ್ಕಿ ಐತಿ. ಎಲ್ಲಿ ಮಟ್ಟ ಬರೈತಿ ವಾರಂಟಿ ಏನಿಲ್ಲ. ಇದು ನೋಡ್ರಿ, ನಿಮ್ಗೆ ಕಡಿಮೆ ಬೆಲೆ ಒಳಗೆ ಬೇಕಂತ ಹೇಳಿ ನಾನು ಇನ್ ತೋರ್ಸೇನಿ. ಬಟ್ ಇದು ಸ್ವಲ್ಪ ರಿಸ್ಕ್ ಐತಿ, ಹುಷಾರಾಗಿ. ಅಂಡ್ ಆದಷ್ಟು ಬ್ಯಾಕ್ ಗ್ರೌಂಡ್ ಸ್ವಲ್ಪ ಪ್ಲೇನ್ ಇರ್ಲಿ, ಇಲ್ಲ ಅಂದ್ರೆ ಸ್ವಲ್ಪ ಈ ತರ ಡಿಸೈನ್ ಇರ್ಲಿ. ಅದು ಬಿಟ್ಟು ಒಂಥರ ಕಚ್ಚಿ ಪಿಚ್ಚಿ ಎಲ್ಲ ಜಾತ್ರಿ ತರ ಎಲ್ಲ ಇರಾಕ್ ಹೋಗ್ಬಾರ್ದು. ಆಕ್ಚುಲಿ ನಂದು ಜಾತ್ರಿ ತರನ ಕಾಣಿಸತ್ತಿರ್ಬೋದು, ಯಾಕಂದ್ರೆ ಮೊಬೈಲ್ನ ರೆಕಾರ್ಡಿಂಗ್ ಮಾಡತ್ತನಲ್ಲ ಭಾಳ ಬ್ಲರ್ ಇಲ್ಲ. ಅಂಡ್ ಮೊಬೈಲ್ನಾಗ ಯಾವ ಥರ ಕಾಣಿಸತ್ತೆ ಹೇಳ್ರಿ. ಇದು ಕ್ಯಾಮ್ರಾದಾಗೆಲ್ಲ ಶೂಟ್ ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಹಾಕಿತ್ತು. ಮೊಬೈಲ್ನಾಗ ಬ್ಲರ್ ಮಾಡೋ ಆಪ್ಷನ್ ಇಲ್ಲ, ಯಾಕಂದ್ರೆ ಇದು ಆಂಡ್ರಾಯ್ಡ್ ಫೋನು. ಐಫೋನ್ ಆಗಿದ್ರೆ ಬ್ಲರ್ ಹಾಕಿತ್ತಪ್ಪ. ಅದು ಐಫೋನ್ ತರಂಟೇನ ಬ್ಯಾಡ್ ಬಿಡ್ರಿ, ರೊಕ್ಕಿಲ್ಲ. ಈಗ ಇದನ್ನ ಮೊಬೈಲ್ನ ಕಲರ್ ರೆಡಿ ಮಾಡಿ ತೋರಿಸ್ತೀನಿ. ಭಾಳ ಜನ ಕ್ಯಾಪ್ಕಟ್ ಯೂಸ್ ಮಾಡ್ತಾರೆ. ಕ್ಯಾಪ್ಕಟ್ಗೆ ಬೆಸ್ಟ್ VPN ಅಂದ್ರೆ ಇದು ಟರ್ಬೋ VPN. ಆ್ಯಂಡ್ ಕ್ಯಾಪ್ಕಟ್ ಯಾರ ಹತ್ರ ಇಲ್ಲ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗೆ ನಾನು ಕ್ಯಾಪ್ಕಟ್ ಕೊಟ್ಟನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ಟೆಲಿಗ್ರಾಮ್ ಹೋಗ್ತಿ. ಟೆಲಿಗ್ರಾಮ್ ಒಳಗೆ ಕ್ಯಾಪ್ಕಟ್ ಐತಿ, ಅದನ್ನ ಕ್ಲಿಕ್ ಮಾಡಿ ನೀವು ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನೀವು ಈ ಕ್ಯಾಪ್ಕಟ್ ಒಳಗೆ ವಿಡಿಯೋ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನೀವು ಏನು ಮಾಡ್ತೀರಾ ಅಂದ್ರೆ ಫಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ರಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ಕಡೆಗೆ ಸರ್ಸಿದ್ರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಶೋ ಆಗತ್ತೆ. ಏನಪ್ಪಾ ಅಂದ್ರೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ. ಈ ವಿಡಿಯೋ ಒಳಗೆ ನಾನು ಜಾಸ್ತಿ ಕಲರ್ ಗ್ರೇಡಿಂಗ್ ಆಮೇಲೆ ಈ ಕಲರ್ ಕರೆಕ್ಷನ್ ಅದೆಲ್ಲ ಜಾಸ್ತಿ ಮಾಡಲ್ಲ, ಬಿಕಾಸ್ ಇದು ಆಲ್ರೆಡಿ ವಿಡಿಯೋ ಚೆನ್ನಾಗೈತಿ. ಸೊ ನಾನು ಸಿಂಪಲ್ ಸ್ವಲ್ಪ ಬ್ರೈಟ್ನೆಸ್ ಆಮೇಲೆ ಕಾಂಟ್ರಾಸ್ಟ್ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾನೆ ಅಷ್ಟೇ. ಅಂಡ್ ಇಲ್ಲೇ ಒಂದು ಆಪ್ಷನ್ ಕಾಣತೈತೆ ನೋಡ್ರಿ ನಿಮ್ಗೆ, ಕಲರ್ ಮ್ಯಾಚ್ ಅಂತ. ಇದನ್ನ ಕ್ಲಿಕ್ ಮಾಡಿ ಇದ್ರೊಳಗೆ ನಿಮ್ಗೆ ಯಾವ್ದಾರ ಫೋಟೋ ಒಳಗೆ ಅಥವಾ ಯಾವ್ದಾರ ಮೂವಿ ಸೀನ್ ಒಳಗೆ ಯಾವುದೋ ಒಂದು ಕಲರ್ ಗ್ರೇಡಿಂಗ್ ಭಾಳ ಇಷ್ಟ ಆಗ್ಬಿಟ್ಟಿರ್ತೈತಿ. ಸೊ ಆ ಕಲರ್ನು ಈ ವಿಡಿಯೋ ಒಳಗೆ ಅಪ್ಲೈ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಇಲ್ಲೇ ಅಪ್ಲೈ ಅಂತ ಇಲ್ಲೇ ಅಪ್ಲೋಡ್ ಅಂತ ಕಾಣಿಸತ್ತ ನೋಡ್ರಿ ನಿಮ್ಗೆ ಈ ಜಾಗದಾಗ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಯಾವ್ದಾರ ಫೋಟೋ ಕಲರ್ ರೀಡಿಂಗ್ ಎಷ್ಟ ಆಗಿದ್ರೆ ಆ ಫೋಟೋನ ಇಲ್ಲಿ ಅಪ್ಲೈ ಮಾಡ್ಬೋದು. ಈಗ ಎಕ್ಸಾಂಪಲ್ ಈಗ ನಾನು ಏನು ಮಾಡಬೇಕು, ಈಗ ಇದ್ರೊಳಗೆ ನಾನು ಕಲರ್ ರೀಡಿಂಗ್ ಮಾಡಿದ್ದೆ. ಈಗ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದರೊಳಗಿರೋ ಕಲರ್ ಇಲ್ಲಿ ಅಪ್ಲೈ ಆಕತಿ. ಸೊ ಇಲ್ಲಿ ನೋಡ್ಬೋದು ನೀವು ಕಲರ್ ಯಾವ ಥರ ಅಪ್ಲೈ ಆಯ್ತಂತ. ಇವಾಗ ನಮ್ಗೆ ಇಂಟೆನ್ಸಿಟಿ ಎಷ್ಟು ಬೇಕೋ ಅದನ್ನು ಇಲ್ಲೇ ಸೆಟ್ ಮಾಡ್ಕೋಬೋದು. ಬಟ್ ನಂಗೆ ಇದು ಬ್ಯಾಡ್, ಆ್ಯಕ್ಚುಲಿ ರೀಸೆಟ್ ಕೊಟ್ಟರೆ ಮೊದಲು ಹೆಂಗಿತ್ತು ಹಂಗಾಕತಿ. ಸೊ ಇಲ್ಲೇ ನಾನೇನು ಮಾಡ್ತೀನಿ, ಕಲರ್ ಕರೆಕ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಕಲರ್ ಏನಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೋದು, ಇಲ್ಲಾಂದ್ರೆ ಕಡಿಮೆ ಮಾಡ್ಕೋಬೋದು. ಸೊ ನನಗೇನು ಇಷ್ಟು ಬೇಡ, 3 ಇರಲಿ. ಬ್ರೈಟ್ನೆಸ್ ನಾನು ಒಂದು ಸ್ವಲ್ಪ ಜಾಸ್ತಿ ಇಡ್ತೀನಿ ಈಗ ಸದ್ಯಕ್ಕೆ, ಆಮೇಲೆ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಕಾಂಟ್ರಾಸ್ಟ್ ಸ್ವಲ್ಪ ಮೈನಸ್ ಇಡ್ತೀನಿ. ಏನಪ್ಪಾ ಅಂದ್ರೆ ಮೊಬೈಲ್ ಒಳಗೆ ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಆಡ್ ಮಾಡಿ ತೋರಿಸುತ್ತೆ ಅಂತ ನಂಗೆ ಫೀಲ್ ಆಗುತ್ತೆ. ಹಂಗಾಗಿ ನಾನು ಕಾಂಟ್ರಾಸ್ಟ್ ಕಡಿಮೆ ಮಾಡ್ತೀನಿ. ಸ್ಯಾಚುರೇಷನ್ ಸ್ವಲ್ಪ ಕಡಿಮೆನೇ ಇಡ್ತೀನಿ, ಯಾಕೆ ಭಾಳ ರಬ್ಬ ಅನ್ಸಾದತಿ. ಓಕೆ, ಈಗ ನೆಕ್ಸ್ಟ್ ಬ್ರಿಲಿಯನ್ಸ್, ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನೋಡ್ತೀನಿ. ನಿಮ್ಗೆ ಈ ಕಲರ್ ರೀಡಿಂಗ್ ಏನಂತ ಪಕ್ಕ ಗೊತ್ತಾಗಲಿಲ್ಲ ಅಂದರೆ ಭಾಳ ಈಸಿ ವೇ ಒಳಗೆ ಹೇಳ್ಬೇಕಂದ್ರೆ ನೀವು ಎಲ್ಲಾನು ಹೆಚ್ಚು ಕಮ್ಮಿ ಮಾಡಿ ನೋಡ್ರಿ. ಯಾವ ಚಲೋ ಕಾಣ್ತೈತಿ ಅಲ್ಲಿಗೆ ಬಿಟ್ಬಿಡ್ರಿ. ಆಮೇಲೆ ನಿಮ್ಗೆ ಹೋಗ್ತಾ ಗೊತ್ತಾಕತಿ ಯಾವ್ದ್ಯಾವ್ದು ಏನೇನು ಕೆಲಸ ಮಾಡ್ತೈತಿ ಅಂತ. ಸೊ ಕ್ಲಾರಿಟಿನೂ ಬೇಡ. HSL ಒಳಗೆ ಸ್ಕಿನ್ನಿಂದು ಸ್ವಲ್ಪ ಸ್ಯಾಚುರೇಷನ್ ಕಡಿಮೆ ಮಾಡ್ತೀನಿ. ಓಕೆ, ಈ ರೆಡ್ ಟೋನ್ ಐತಲ್ಲ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಆ್ಯಂಡ್ ಬ್ಯಾಕು ಇದು ಐತಿ, ಈ ಕಲರ್ ಟೋನ್ ಐತಲ್ಲ ಇದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಇಷ್ಟು ಬೇಡ, ಇಷ್ಟಿರಲಿ. ಓಕೆ, ಇದೇನು ಬೇಡ. ಇಲ್ಲಿಗೆ ಓಕೆ ಕೊಟ್ಮೇಲೆ ನೆಕ್ಸ್ಟ್ ಕರ್ವ್ಸು ಇದ್ರೊಳಗೆ ಸೆಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಈ ಕರ್ವ್ನ ಈ ಕಡೆ ಸೆಟ್ ಮಾಡೋಣ. ಓಕೆ, ಇದಾದಮೇಲೆ ಹೈಲೈಟ್ ಆ್ಯಡ್ ಮಾಡೋಣ. ಸ್ವಲ್ಪ 3 ಇರಲಿ. ಶ್ಯಾಡೋನು ಶ್ಯಾಡೋ ಮುಟ್ಟದ ಬೇಡ, ಆ್ಯಕ್ಚುಲಿ -1 ಇರಲಿ. ಬೇಡ ಬಿಡು, ಮುಟ್ಟದ ಬೇಡ ಅದನ್ನ.
ವೈಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದಿಲ್ಲ, ಮೈನಸ್ ಮಾಡ್ಬೋದು. ನಾನು ಸ್ವಲ್ಪ ಇನ್ಕ್ರೀಸೇ ಇರಲಿ. ಬ್ಲ್ಯಾಕ್ಸ್ ಒಂದು -1 ಇರಲಿ. ಟೆಂಪ್ರೇಚರ್ ನಂಗೆ ಮೇನ್ ಟೆಂಪ್ರೇಚರ್ ಯಾವಾಗಲೂ ಸ್ವಲ್ಪ ಆ್ಯಡ್ ಆಗಿರ್ಬೇಕು. ಮೈನಸ್ ಇಷ್ಟನೇ ಆಗಲ್ಲ ಟೆಂಪ್ರೇಚರ್ ಜಾಸ್ತಿ. ಸೊ ಒಂದು 3 ಇರಲಿ. ಮುಟ್ಟೋದು ಬೇಡ. ಫೇಡ್ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಸಿನಿಮೆಟಿಕಾಗಿ ಕಾಣ್ತದೆ ಫೇಡ್ ಆ್ಯಡ್ ಮಾಡಿದ್ರೆ. ಆ್ಯಂಡ್ ಸ್ವಲ್ಪ ವಿಗ್ನೇಟ್ ಹಾಕೋಣ. ಆ್ಯಕ್ಚುಲಿ ಮೇನ್ ಆಬ್ಜೆಕ್ಟ್ ಫೋಕಸ್ ಆಗ್ಬೇಕಲ್ಲ, ಹಾಗಾಗಿ. ಆಮೇಲೆ ಗ್ರೇನ್ಸ್ ಬೇಕಂದ್ರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. ಸೊ ಇದಿಷ್ಟು ಮಾಡಿ ಇಲ್ಲಿ ಪಾಸ್ ಹೊಡೆದ್ರೆ ಮುಗಿದು ಕಲರ್ ಗ್ರೇಡಿಂಗು. ಇಷ್ಟೇ ಸಿಂಪಲ್. ನೀವು ಮೇನು ಸ್ಟಾರ್ಟಿಂಗು ವೀಡಿಯೋನ ಯಾವ ಥರ ರೆಕಾರ್ಡ್ ಮಾಡ್ತಿರಲ್ಲ, ಕಲರ್ ಗ್ರೇಡಿಂಗ್ ಅಥವಾ ಇವು ಲೈಟ್ ಕರೆಕ್ಷನ್ ಎಲ್ಲ ಸ್ವಲ್ಪ ಈಸಿ ಆಗಿಬಿಡ್ತೈತಿ. ಸ್ಟಾರ್ಟಿಂಗ್ ವೀಡಿಯೋ ಚೆಂದಾಗಿಲ್ಲ ಅಂದರೆ ಇಲ್ಲಿ ಜಾಸ್ತಿ ಕೆಲಸ ಹೋಗ್ಬಿಡ್ತೈತೆ ಎಡಿಟಿಂಗ್ ಟೈಮ್ ಒಳಗೆ. ಸೊ ಇದು ಬಿಫೋರ್ ಆಫ್ಟರ್ ತೋರಿಸ್ತಂತ ಹೇಳ್ರಿ. ಫಿಲ್ಟರ್ ಒಳಗೆ ಒಂದು ಓಕೆ. ಮೊದಲೇ ಈ ಥರ ಇತ್ತು, ಈಗ ಹಿಂಗಾತು. ಸೊ ಮೊದಲು ಈ ಥರ ಇತ್ತು, ಈಗ ಹಿಂಗಾತು. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾರಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.